ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 10ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಕರ್ತನಾದ ದೇವರ ಶಕ್ತಿಯಲ್ಲಿ ನಾನು ಹೋಗುವೆನು, ನಿನ್ನ ನೀತಿಯನ್ನು ಹೌದು ನಿನ್ನದನ್ನೇ ತಿಳಿಸುವೆನು. ಕೀರ್ತನೆಗಳು 71ನೇ ಅಧ್ಯಾಯ 16ನೇ ವಚನ. ಪ್ರಸ್ತುತ ಈಗಿನ ಸಮಯಗಳಲ್ಲಿ ಲೋಕ, ಶರೀರ ಮತ್ತು ಸೈತಾನನಿಗೆ ವಿರೋಧವಾಗಿ ಕಣ್ಣೀರು, ದುಃಖ ಮತ್ತು ಕಲಹಗಳೊಂದಿಗೆ ಹೋರಾಡುವುದು ಅತ್ಯವಶ್ಯವಾಗಿದೆ. ಮತ್ತು ಇವೆಲ್ಲ ಅನುಭವಗಳ ಮೂಲಕ ನಾವು ಮುನ್ನಡೆಯದೆ ಜಯಶಾಲಿಗಳಾಗಿ ಕಿರೀಟವನ್ನು ಪಡೆದುಕೊಳ್ಳುತ್ತೇವೆಂದು ನಿರೀಕ್ಷಿಸಲೂ ಬಾರದು ಮತ್ತು ಎದುರು ನೋಡಲೂ ಬಾರದು. ಈ ಯುದ್ಧದಲ್ಲಿ ನಾವು ಯೋಚಿಸಬೇಕಾಗಿರುವುದಕ್ಕಿಂತ ಹೆಚ್ಚಾಗಿ ನಮ್ಮ ಬಗ್ಗೆ ಯೋಚಿಸದಿರಲು ನಾವು ಕಲಿಯುತ್ತೇವೆ. ಒಂದು ವೇಳೆ ನಾವು ಲೋಕದಿಂದ ನಮ್ಮ ವಸ್ತ್ರಗಳನ್ನು ನಿಷ್ಕಳಂಕವಾಗಿ ಕಾಪಾಡಿಕೊಳ್ಳಬೇಕಾದರೆ ನಮ್ಮ ಸ್ವಂತ ಬಲಹೀನತೆಗಳು ಮತ್ತು ಅಪೂರ್ಣತೆಗಳು ಕುರಿತು ಕಲಿತುಕೊಂಡು ನಮ್ಮ ಕರ್ತನೊಂದಿಗೆ ಸಮೀಪವಾಗಿ ನಡೆಯಬೇಕು ಎಂಬ ಅವಶ್ಯಕತೆಯನ್ನು ಕುರಿತು ಅರಿತುಕೊಳ್ಳುತ್ತೇವೆ. ಇದಲ್ಲದೆ ಆತನ ಕೃಪೆಯನ್ನು ನಂಬಲು ಮತ್ತು ದೇವರು ನಮಗೆ ಸಾಕು ಎಂದು ಕಲಿತುಕೊಳ್ಳುತ್ತೇವೆ. ಇದಲ್ಲದೆ ನಮಗೆ ಎದುರಾಗಿ ಎಷ್ಟೇ ಜನರಿದ್ದರೂ ನಮ್ಮ ಪಕ್ಷದಲ್ಲಿರುವವನು ಅವರೆಲ್ಲರಿಗಿಂತ ದೊಡ್ಡವನು ಎಂದು ಕಲಿತುಕೊಳ್ಳುತ್ತೇವೆ. ಲೋಕವನ್ನು ಜಯಿಸುವ ಜಯವು ನಮ್ಮ ಬಲದಿಂದಾಗಲಿ ಅಥವಾ ನಮ್ಮ ಪರಿಪೂರ್ಣವಾದ ಶರೀರದಿಂದಾಗಲಿ ಅಲ್ಲ, ಅಥವಾ ಕೇವಲ ನಮ್ಮ ಮನಸ್ಸಿನಲ್ಲಿ ಮಾಡುವ ಬಲವಾದ ತೀರ್ಮಾನದಿಂದ ಅಲ್ಲ ಎಂದು ತಿಳಿದುಕೊಳ್ಳುತ್ತೇವೆ. ಆದರೆ ನಮ್ಮ ಬಲವಾದ ತೀರ್ಮಾನವನ್ನು ನೋಡಿ ಆತನು ನಮಗೆ ಸಹಾಯ ಮಾಡಿ ಬಲಪಡಿಸಿ ನಮಗೆ ಭರವಸೆ ನೀಡುವುದೇನೆಂದರೆ, ಆತನ ಬಲವು ನಮ್ಮ ಬಲಹೀನತೆಯಲ್ಲಿ ಪರಿಪೂರ್ಣವಾಗುತ್ತದೆ. ಇಲ್ಲಿ ನಾವು ಕಲಿಯುವುದೇನೆಂದರೆ, ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂಬುದೇ. ಆಮೆನ್.